ಹಾಯ್ ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಫಸ್ಟು ಪೇಜ್ನ ಫಾಲೋ ಮಾಡಿ, ಮತ್ತು ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಓಕೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ಸಂಡೇ ತೆಗ್ದಿರೋವಂಥ ಒಂದು ಬ್ಲಾಗ್. ಸೊ ಸಂಡೇ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಮನೇಲಿ ಅಂತಂದರೆ ಯಾವಾಗಲೂ ಬ್ಯುಸಿ ಡೇ ಅಂತಂದರೆ ಅದು ಸಂಡೇನೇ. ಅವರಪ್ಪ ಅಂತೂ ಮನೇಲಿ ಇದ್ಬಿಟ್ರಂತೂ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ವೀಕ್ ಡೇಸಲ್ಲಾದರೂ ಸ್ವಲ್ಪ ನಾನು ಹೇಳಿದ್ದನ್ನು ಅಟ್ಲೀಸ್ಟ್ ಕೇಳ್ತಾರೆ. ಆದರೆ ಸಂಡೇ ಮಾತ್ರ ನಾನು ಏನು ಹೇಳಿದ್ರು ಅದನ್ನು ಕೇಳೋದಿಲ್ಲ. ಸೊ ಹಾಗಾಗಿ ಈಗ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವರಪ್ಪ ಬಂದುಬಿಟ್ಟು ಹೊರಗಡೆ ಹೋಗಿದ್ದರು. ಸೊ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ನಾನ್ ವೆಜ್ ತರಲಿಕ್ಕೆ. ಸೊ ನಾನು ಆಲ್ರೆಡಿ ಸ್ವಲ್ಪ ತುಂಬ ಗಲಾಟೆ ಮಾಡ್ತಿದ್ರು ಅಂತಂದ್ಬಿಟ್ಟು ಅವ್ರದ್ದು ಟಾಯ್ಸ್ನ ಸ್ವಲ್ಪ ಹೊರಗಡೆ ಹಾಕ್ಬಿಟ್ಟಿದ್ದೆ. ಸೊ ಅದನ್ನು ಬಂದ ತಕ್ಷಣ ಕಂಪ್ಲೇಂಟ್ ಮಾಡಿ ಅವ್ರ ಅಪ್ಪನ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಏನು ಮಾಡೋದು, ತುಂಬ ಇರಿಟೇಟ್ ಆಗ್ತಿತ್ತು ಅಂದ್ಬಿಟ್ಟು ನಾನು ಹಂಗೆ ಹೊರಗಡೆ ಚಿಕ್ಕದು ಯಾವುದೋ ಒಂದಿತ್ತು, ಅದನ್ನು ನಾನು ಹೊರಗಡೆ ಹಾಕ್ಬಿಟ್ಟೆ. ಕೈಗೆ ಬರೀ ಚುಚ್ತಾ ಇತ್ತು ಅಂದ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟೆ. ಸರಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಇವಾಗ ಅವರಿಗೆ ಜ್ಯೂಸ್ ಮಾಡಿದ್ದೆ. ಆಲ್ರೆಡಿ ಜ್ಯೂಸ್ ಮಾಡಿ ಇಟ್ಟಿದ್ದೆ, ಆದರೆ ಅವರು ಕುಡಿದಿರಲಿಲ್ಲ. ಪಪ್ಪ ಬರಲಿ ಅಂದ್ಬಿಟ್ಟು ಕಾಯ್ತಾ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು. ಸೊ ಹಂಗಾಗಿ ಅವ್ರ ಪಪ್ಪ ಬಂದ ತಕ್ಷಣ ಹೋಗ್ಬಿಟ್ಟು ಜ್ಯೂಸ್ ಎತ್ಕೊಂಡೋಗಿ ಕೊಟ್ಬಿಟ್ಟು ಅವರು ಕುಡಿತಾ ಇದ್ದಾರೆ. ಅದು ಜ್ಯೂಸ್ ಬೇರೆ ಸ್ವಲ್ಪ ಹೊತ್ತು ಅವ್ರ ಪಪ್ಪ ಬರಲಿ ಅಂತಂದ್ಬಿಟ್ಟು ಆವಾಗಲೇ ಮಾಡಿಸ್ಬಿಟ್ಟು ಇಟ್ಬಿಟ್ರು. ಅದು ಬೇರೆ ಸ್ವಲ್ಪ ಆರೆಂಜ್ ಜ್ಯೂಸ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಕಹಿ ಬೇರೆ ಬಂದಿತ್ತು. ಅದಕ್ಕೆ ಸ್ವಲ್ಪ ಮುಖ ಎತ್ಕೊಂಡು ಕುಡಿತಾ ಇದ್ದರು. ಸರಿ ಇನ್ನೇನು ಮಾಡೋದು, ವೇಸ್ಟ್ ಆಗೋದಕ್ಕಿಂತ ಕುಡೀರಿ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದಾರೆ. ನಾನು ಸರಿ ಅಂದ್ಬಿಟ್ಟು ನೆಕ್ಸ್ಟು ನಾನು ಫುಡ್ ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ನಾನು ಕಿಚನಿಗೆ ಬಂದುಬಿಟ್ಟೆ. ಸೊ ಇವತ್ತು ಬಂದುಬಿಟ್ಟು ನಾನ್ ವೆಜ್ ಅಲ್ವಾ, ಸೊ ಹಾಗಾಗಿ ನಾನ್ ವೆಜ್ ಸ್ಪೆಷಲ್ ಏನೇನು ಅಂದರೆ ಇವು ಸ್ವಲ್ಪ ಫಿಶ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಫಿಶ್ ತರಲಿಕ್ಕೆ ಹೇಳಿದ್ದೆ. ಸೊ ಹಾಗಾಗಿ ನಾವು ಬಂದುಬಿಟ್ಟು ಲೋಗೋ ಅಂತ ಬರುತ್ತೆ ಫಿಶ್ಶು. ಸೊ ಅದು ಬಂದುಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಸಾಂಬಾರಿಗೂ ಚೆನ್ನಾಗಿರುತ್ತೆ ಮತ್ತು ಫ್ರೈಗೂ ಚೆನ್ನಾಗಿರುತ್ತೆ. ಸೊ ಅದನ್ನು ತರಿಸ್ಕೊಂಡಿದ್ದೆ. ಮತ್ತು ಸ್ವಲ್ಪ ಚಿಕನ್ ತಗೊಬಂದಿದ್ವಿ. ಸೊ ಹಾಗಾಗಿ ಫಿಶಲ್ಲಿ ಬಂದುಬಿಟ್ಟು ಫ್ರೈ ಮಾಡಿಬಿಟ್ಟು, ಸೊ ನಮ್ಮ ಮನೆಯವ್ರಿಗೆ ಸ್ವಲ್ಪ ಫಿಶ್ ಸಾಂಬಾರು ಅಂದರೆ ಇಷ್ಟಪಡಲ್ಲ, ಅವರು ಫ್ರೈ ಅಂದರೆ ಇಷ್ಟಪಡ್ತಾರೆ. ಹಂಗಾಗಿ ಅವ್ರಿಗೆ ಫ್ರೈ ಮಾಡಿಕೊಟ್ಬಿಟ್ಟು, ಮತ್ತು ನಾನು ಚಿಕನ್ದು ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಸಾಂಬಾರು ಅದನ್ನೇ ಮಾಡೋಣ ಅಂತೇಳಿ ಸಾಂಬಾರು ಮಾಡಿದೆ. ಅಷ್ಟೊತ್ತಿಗೆ ಮತ್ತೆ ಎಲ್ಲ ರೆಡಿ ಮಾಡಿ ಎಲ್ಲ ಇಡೋಷ್ಟೊತ್ತಿಗೆ ಮತ್ತೆ ಬಂದರು ಇವರು. ಮತ್ತೆ ಒಂದು ವಾಟರ್ ಮೆಲನ್ ಬೇಕು ಅಂತಂದ್ಬಿಟ್ಟು ಕಟ್ ಮಾಡಿ ಮತ್ತೆ ಅವ್ರಿಗೆ ಸಡನ್ನಾಗಿ ಬಂದುಬಿಡ್ತಾರೆ. ಇವಾಗ ಏನಾದರೂ ಮಾಡ್ತಾಯಿದ್ರೆ ಮತ್ತೆ ಇನ್ನೊಂದು ಕೆಲಸ ಮಾಡ್ತಾ ಇರೋ ಮತ್ತೆ ಇರಿಟೇಷನ್ ಆಗಿಬಿಡುತ್ತೆ. ಸೊ ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು ಕೆಲಸನ. ಸೊ ಪ್ರತಿದಿನವೂ ಅಷ್ಟೇ ಏನೋ ಒಂದು ಮಾಡ್ತಾ ಇರ್ತೀನಿ. ಸಡನ್ನಾಗಿ ಬರೋದು, ಅಮ್ಮ ಅದು ಕೊಡು, ಅಮ್ಮ ಇದು ಕೊಡು ಅಂತ ಕೇಳ್ತಾನೇ ಇರ್ತಾರೆ. ಅದೊಂಥರ ಏನಾಗುತ್ತೆ ಅಂದರೆ ಒಂದು ಕೆಲಸ ಮಾಡ್ತಿರೋವಾಗ ಸಡನ್ನಾಗಿ ಬಂದುಬಿಟ್ರೆ, ಅದರಲ್ಲೂ ನನ್ನ ಮಗಳಂತೂ ಕೊಡೋವರೆಗೂ ಬಿಡೋದಿಲ್ಲ. ಹಂಗಾಗಿ ನನಗೆ ಒಂಥರ, ನನ್ನ ಮಗ ಆದರೂ ಹೋಗಿ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕೇಳ್ಕೊಂಡು ಹೋಗ್ಬಿಡುತ್ತೆ. ಆದರೆ ಇವಳು ಮಾತ್ರ ಕೊಡೋವರೆಗೂ ಬಿಡೋಲ್ಲ ನೋಡಿ. ಕಡಿಮೆ ಕೊಟ್ಬಿಟ್ಟೆ ಅಂತಂದ್ಬಿಟ್ಟು ಮತ್ತೆ ಹತ್ಕೊಂಡು ನಿಂತ್ಕೊಂಡಿದ್ದಾಳೆ. ಅದನ್ನು ಮತ್ತೆ ಬೇರೆ ಇದ್ರಲ್ಲಿ ಹಾಕ್ಕೊಟ್ಟು ಮತ್ತೆ ಅವಳನ್ನ ಸಮಾಧಾನ ಮಾಡಿ ಕಳಿಸೋಷ್ಟೊತ್ತಿಗೆ ನೋಡಿ ಯಾವ ರೀತಿ ಆಡ್ತಿದ್ದಾಳೆ ಅಂತ ನೀವೇ ನೋಡ್ತಿದ್ದೀರಲ್ಲ. ಸೊ ಈ ರೀತಿ ಆಡ್ತಾ ಇರ್ತಾಳೆ ದಿನ ಅಷ್ಟೇ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ತುಂಬ ಹಠ ಮಾಡಿ ಇದು ಮಾಡ್ತಾಳೆ. ಸರಿ ನೆಕ್ಸ್ಟ್ ನಾನು ಇವಾಗ ಫಿಶ್ ಫ್ರೈಗೆ ರೆಡಿ ಮಾಡಿ ಇಟ್ಬಿಟ್ರೆ ಅದು ಸ್ವಲ್ಪ ಮ್ಯಾರಿನೇಟ್ ಆಗೋವರೆಗೂ ನಾವು ಬೇರೆ ಅಡುಗೆ ಸ್ಟಾರ್ಟ್ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಾನು ಇದನ್ನು ಫಿಶ್ ಫ್ರೈಗೆ, ಸೊ ಮನೇಲಿ ಸ್ವಲ್ಪ ನಮ್ಮದು ಕಬಾಬ್ದು ಫಿಶ್ ಮಸಾಲ ಪೌಡರ್ಸ್ ಇದೆ. ಅದು ನಮ್ಮ ಅಕ್ಕ ಮನೆಯಿಂದ ತೊಗೊಬಂದಿದ್ದು, ಅದು ಇದೆ ರೆಡಿಯಾಗಿರುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ಅವರು ಪ್ರಿಪೇರ್ ಮಾಡಿ ಕೊಟ್ಟಿದ್ದರು. ಸರಿ ಅದನ್ನೇ ನಾನು ಬಳಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಇತ್ತು, ಸೊ ಖಾಲಿ ಮಾಡೋಣ ಅಂತೇಳಿ ನಾನು ಹೊರಗಡೆಯಿಂದ ಏನೂ ತೊಗೊಂಡು ಬಂದಿರಲ್ಲ. ಸೊ ಇಲ್ಲ ಅಂತಂದ್ರೂ ಮನೆಯಲ್ಲೇ ಎಲ್ಲ ಥರನೂ ಸ್ವಲ್ಪ ಪೌಡ್ರ್ಗಳ್ನ ಹಾಕಿ ಮಾಡ್ಕೊಂಬಿಡ್ತೀನಿ ಈಸಿಯಾಗಿಯೇ, ಹಾಗೇನಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇದನ್ನು ರೆಡಿ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಅದು ಆಗೋವರೆಗೂ ನಾವು ಬೇರೆ ಕೆಲಸ ಮಾಡ್ಕೋಬೋದು ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡು ಇದನ್ನು ಕಲಸಿಟ್ಬಿಡ್ತಾ ಇದ್ದೀನಿ. ಯಾವಾಗಲೂ ನಾನ್ ವೆಜ್ ತಂದಾಗ ಸ್ವಲ್ಪ ವಾಶ್ ಮಾಡೋಕ್ಕೂ ಮುಂಚೆ ಅರಿಶಿಣದ ಪುಡಿ ಮತ್ತು ಕಲ್ಲುಪ್ಪಿದೆಯಲ್ಲ ಅದನ್ನು ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ಎಗೇನ್ ವಾಶ್ ಮಾಡಬೇಕು. ಆವಾಗ ಸ್ವಲ್ಪ ಅದರಲ್ಲಿರೋಂಥ ಸ್ಮೆಲ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಅದರಲ್ಲಿ ಯಾವುದೇ ರೀತಿ ಇದ್ರೂ ಕೂಡ ಟರ್ಮರಿಕ್ ಪೌಡ್ರ್ ಬಂದುಬಿಟ್ಟು ಅದನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಅದನ್ನು ವಾಶ್ ಮಾಡಲಿಕ್ಕೆ ಬಿಡಬೇಕಾಗತ್ತೆ. ನೆಕ್ಸ್ಟು ಆಮೇಲೆ ನಾನು ಸರಿಸ್ಬಿಟ್ಟು ಸ್ವಲ್ಪ ಲಿವರ್ ಇರುತ್ತಲ್ಲ, ಸೊ ಲಿವರ್ನ ನಾನು ಸ್ವಲ್ಪ ಚಿಕನ್ ಬಂದುಬಿಟ್ಟು ಸ್ವಲ್ಪ ಕುಕ್ಕರಲ್ಲಿ ನಾನು ಬೇಯಿಸ್ಕೊಂಡ್ಬಿಡ್ತೀನಿ. ಒಂದೊಂದು ಚಿಕನ್ ಬಂದುಬಿಟ್ಟು ಇವಾಗ ಎಲ್ಲ ಸ್ವಲ್ಪ ಬಾಯ್ಲ್ ಆಗೋಲ್ಲ ಬೇಗ, ಹಂಗಾಗಿ ನಾನು ಚಿಕನ್ನ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಸರಿ ಅಂದ್ಬಿಟ್ಟು ಲಿವರ್ನ ಬಂದುಬಿಟ್ಟು ಸ್ವಲ್ಪ ಹಿಂಗೆ ಒಗ್ಗರಣೆ ಹಾಕ್ಕೊಂಡು ಕೊನೆಗೆ ಇದು ಮಾಡ್ಕೊತೀನಿ. ಪಕ್ಕದಲ್ಲಿ ಹಂಗೇ ಮುದ್ದೆಗೆ ಇಟ್ಟಿದ್ದೀನಿ. ಸೊ ಭಾನುವಾರ ಆಗಿರೋದ್ರಿಂದ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಮುದ್ದೆನೂ ಮಾಡ್ತಾಯಿದ್ದೀನಿ. ಸೊ ನಮ್ಮನೆಗೆ ಬಂದುಬಿಟ್ಟು ನಾನ್ ವೆಜ್ ಇದ್ದರೆ ಮಾತ್ರ ನಮ್ಮ ಮನೆಯವರು ಮುದ್ದೆ ತಿನ್ನೋದು. ಹಂಗಾಗಿ ಸರಿ ಅಟ್ಲೀಸ್ಟು ನಾನ್ ವೆಜ್ ಮಾಡೋ ದಿನನಾದ್ರೂ ಅವ್ರು ಮುದ್ದೆ ತಿನ್ನಲಿ ಅಂತಂದ್ಬಿಟ್ಟು ನಾನು ಸ್ವಲ್ಪ ಮಾಡ್ಕೊತೀನಿ.
ನಮ್ಮ 4 ಜನಕ್ಕೆ ಆಗೋಷ್ಟು ಒಂದು ಸ್ವಲ್ಪ ಮಾಡಿ ಇದು ಮಾಡ್ಕೊತೀನಿ. ಸಿಂಪಲ್ಲಾಗಿ ಇವತ್ತು ಗ್ರೇವಿ ಮಾಡಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ನಾರ್ಮಲಾಗಿ ಎಲ್ಲರೂ ಹೆಂಗೆ ಮಾಡ್ತಾರೋ ಅದೇ ರೀತಿ ನಾನು ಸುಮ್ಮನೆ ಮಾಡಿದ್ದೆ. ಸ್ವಲ್ಪ ನೀರು ಥರ ಮಾಡ್ಕೊಂಡಿದ್ದೆ, ಯಾಕೆಂದರೆ ಇದು ಮಧ್ಯಾಹ್ನ ಮಾಡಿದರೆ ಮತ್ತೆ ನೈಟ್ ಬೇರೆ ಮಾಡಬೇಕಾಗತ್ತಲ್ಲ. ಸೊ ಹಾಗಾಗಿ ನೈಟಿಗೆ ಸ್ವಲ್ಪ ಮಿಕ್ಕಿದ್ರೆ ಅಟ್ಲೀಸ್ಟ್ ನಾನು ಬೇರೆ ದೋಸೆ ಇಡ್ಲಿ ಏನಾದರೂ ಹಾಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ಸ್ವಲ್ಪ ನೀರು ಹಂಗಿರಲಿ ಅಂದ್ಬಿಟ್ಟು ಇವತ್ತು ಸಾಂಬಾರು ನೀರು ಥರ ಬಂದ್ಬಿಟ್ಟು ಚಿಕನ್ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅಷ್ಟೇ. ನೆಕ್ಸ್ಟ್ ನೋಡಿ ಮುದ್ದೆ ಮಾಡ್ತಾಯಿದ್ದೀನಿ. ನಾನು ಮುದ್ದೆ ಬಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತೀನಿ ಅಷ್ಟೇ. ಇದು ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ನಿಮಗೆ, ನಾನೇ ಮನೆಯಲ್ಲಿ ಮಲ್ಟಿಗ್ರೇನಾಗಿ ಈ ಜೋಳ ಅದು ಇದು ಎಲ್ಲ ಹಾಕಿ ರಾಗಿ ಜೋಳ ಎಲ್ಲ ಹಾಕ್ಬಿಟ್ಟು ನಾನು ಬೀಸಿ ಇಟ್ಕೊಂಡಿರ್ತೀನಿ. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಮುದ್ದೆ ಬಂದ್ಬಿಟ್ಟು ಸ್ವಲ್ಪ ಬ್ಲ್ಯಾಕ್ ಕಲರಿಶಲ್ಲಿರಲ್ಲ, ಸ್ವಲ್ಪ ವೈಟಿಶ್ ಆಗಿ ಬಂದಿರುತ್ತೆ. ಸೊ ಇದನ್ನೆಲ್ಲ ಹಾಕಿರೋದ್ರಿಂದ ಮುದ್ದೆ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಹೆಲ್ತಿ ಅಲ್ವಾ. ಸೊ ಉದ್ದಿನಕಾಳು ಮೆಂತೆ ಅವೆಲ್ಲ ಬಿಡಿಸಿರೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಗೋಧಿ ಎಲ್ಲ ಸ್ವಲ್ಪ ಗೋಧಿ ಅವೆಲ್ಲ ಹಾಕಿರ್ತೀನಿ ನಾನು. ಸೊ ಹಾಗಾಗಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಮುದ್ದೆ ಮಾಡಿ ಇಟ್ಟೆ. ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ರೈಸ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ರೈಸ್ ಇಟ್ಬಿಟ್ರೆ ತುಂಬ ಏನು ರೈಸ್ ಇಟ್ಟು ತಿನ್ನಲ್ಲ ಮುದ್ದೆ ಮಾಡಿದ್ರೆ. ಸೊ ಹಂಗಾಗಿ ನಮ್ಮ ಮನೆಯವ್ರಿಗೋಸ್ಕರ ಸ್ವಲ್ಪ ರೈಸ್ನ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ಪಕ್ಕದಲ್ಲಿ ಹಂಗೇ ನಾನು ಫಿಶ್ ಫ್ರೈ ಮಾಡೋಣ ಅಂತಂದ್ಬಿಟ್ಟು ಫಿಶ್ಗೆ ಆಯಿಲ್ ಹಾಕಿ ಸ್ವಲ್ಪ ಇಟ್ಬಿಟ್ಟು ಮುದ್ದೆ ಕಟ್ತಾಯಿದ್ದೀನಿ. ಬಿಸಿನಲ್ಲೇ ಮುದ್ದೆ ಕಟ್ಬಿಟ್ರೆ ಈಸಿ, ಆರೋದ್ಮೇಲೆ ಮುದ್ದೆ ಕಟ್ಬಿಟ್ರೆ ಅದು ಸ್ವಲ್ಪ ಒಂಥರ ಹೊಡೆದೋಡ್ದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಬಿಸಿನಲ್ಲೇ ಮುದ್ದೆ ಕಟ್ತೀನಿ. ಸೊ ನಾನು ಬಂದ್ಬಿಟ್ಟು ಇದೇ ರೀತಿಯೇ ಮುದ್ದೆ ಮಾಡೋದು. ಕುತ್ಕೊಂಡು ಕೆಳಗಡೆ ಎಲ್ಲ ಕುತ್ಕೊಂಡು ಮಾಡೋದೆಲ್ಲ ಇದೆ. ಒಂದು ಸ್ವಲ್ಪನೇ ತಾನೇ ಮಾಡೋದು, ಅದಕ್ಕೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಮುದ್ದೆ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ ನಾನು. ನೆಕ್ಸ್ಟ್ ಇವಾಗ ನನ್ನ ಮಗ ಬಂದ್ಬಿಟ್ಟು ಅದು ನಾನು ಮ್ಯಾರಿನೇಟ್ ಮಾಡೋಕ್ಕೆ ಫ್ಯಾನ್ ಹತ್ರ ಇಟ್ಟಿದ್ದೆ. ಸೊ ಅದನ್ನು ತೊಗೊಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ. ಫಿಶ್ ಯಾವಾಗ ರೆಡಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಅವರಿಗೆಲ್ಲ ಮಕ್ಕಳಿಗೆ ಫಿಶ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾವು ಒಂದು 15 ಡೇಸ್ ಒನ್ಸ್ ಆ ಥರ ತೊಗೊಬಂದು ಕೊಡ್ತೀವಿ. ಅವ್ರೇನು ತಿನ್ನಲ್ಲ, ನಾವೇ ತಿನ್ನಿಸ್ತೀವಿ. ಆ್ಯಕ್ಚುಲಿ ಮುಳ್ಳಿರೋದ್ರಿಂದ ನಾವು ತಿನ್ನಿಸ್ತೀವಿ. ನೋಡಿ ಫಿಶ್ಶು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ, ನಾನು ತುಂಬ ಹೊತ್ತೇನು ಇಟ್ಟಿಲ್ಲ, ಒಂದು 1/2 ಇಟ್ಟಿದ್ದೆ ಅನ್ಸುತ್ತೆ ಅಷ್ಟೇ. ಸೊ ಆ ಫ್ಯಾನ್ ಗಾಳಿಗೆ ಆಲ್ರೆಡಿ ಎಷ್ಟು ಡ್ರೈ ಆಗಿಬಿಟ್ಟದು, ಸ್ವಲ್ಪನೂ ಕೂಡ ಆಯಿಲ್ ಯಾವುದು ಬಿಟ್ಕೊಳ್ದೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಕೆಲವರು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿರ್ತಾರೆ ಬೇಗ ಮ್ಯಾರಿನೇಟ್ ಆಗಲಿ ಅಂತಂದ್ಬಿಟ್ಟು. ನಾನೇನೆಲ್ಲ ಫ್ಯಾನ್ ಓಡ್ತಾ ಇರುತ್ತಲ್ಲ, ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ನಾನು ಬಂದ್ಬಿಟ್ಟು ಸ್ವಲ್ಪ ಫಿಶ್ದು ತಲೆ ಅಂತಂದರೆ ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ಹಾಗಾಗಿ ನಾನು ಯಾವಾಗಲೂ ತಲೆ ಮಾತ್ರನೇ ನಾನು ತಿನ್ನೋದು. ಇನ್ನು ಮಿಕ್ಕಿದೆಲ್ಲ ಅವ್ರು ತಿನ್ಕೋತಾರೆ, ನಮ್ಮ ಮನೆಯವರು ಅದನ್ನು ತಿನ್ನಲ್ಲ. ಸೊ ಹಾಗಾಗಿ ನಾನು ತಿಂತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತೊಂದು ಮೆನು ಬಂದ್ಬಿಟ್ಟು ಫಿಶ್ ಫ್ರೈ ಮತ್ತು ಚಿಕನ್ ಸಾಂಬಾರು, ಮುದ್ದೆ ಮತ್ತು ರೈಸ್ ಇಟ್ಟಿದ್ದೆ ಅಷ್ಟೇ. ಸೊ ಮತ್ತು ಅದು ಮುಗಿಯೋಷ್ಟರೊಳಗಡೆ ನಾನು ಸ್ವಲ್ಪ ಇದು ಬಂದ್ಬಿಟ್ಟು ನಂದು ಡಿಗ್ರಿನಲ್ಲಿ ನನಗೆ ಕ್ಲಾಸ್ಗೆ ಫಸ್ಟ್ ಅಂತ ಬಂದಾಗ ಈ ಬಸವಣ್ಣದು ಸ್ಟ್ಯಾಚು ಕೊಟ್ಟಿದ್ದರು. ಒಂದು ಕಡೆ ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಸೊ ಮಕ್ಕಳು ಆಟ ಆಡ್ತಾ ಅದನ್ನೇ ಬೆಳೆಸ್ಬಿಟ್ರು. ಸೊ ಅದು ಒಡೆದೋಗ್ಬಿಡ್ತು. ಸೊ ಹಾಗಾಗಿ ಅದನ್ನು ಅವರ ಅಪ್ಪ ಕೈಲಿ ಕೊಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ ಮುದ್ದೆ, ಫೋನ್ ಇಲ್ಲದೇ ಸ್ವಲ್ಪ ಊಟ ಮಾಡೋದೇ ಇಲ್ಲ ಮಕ್ಕಳು ಇವತ್ತಿನ ಕಾಲದಲ್ಲಿ. ಸೊ ನಾವು ಫೋನ್ ಕೊಡೋದೇ ಇಲ್ಲ. ಅವ್ರ ಅಪ್ಪ ಇದ್ದಾಗ ಮಾತ್ರ ನಾನು ಫೋನ್ ಕೊಡ್ತೀನಿ ಅಷ್ಟೇ. ನನ್ನ ಜೊತೆ ಇದ್ದಾಗ ಮಾತ್ರ ನಾನು ಫೋನ್ ಮಾತ್ರ ಅಲೌಡೇ ಮಾಡೋದಿಲ್ಲ. ಸೊ ನಮಗೂ ಸ್ವಲ್ಪ ಅವ್ರಿಗೂ ಟಯರ್ಡ್ ಆಗಿರುತ್ತಲ್ಲ. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಸ್ವಲ್ಪ ಊಟ ಮಾಡೋ ಟೈಮಲ್ಲಿ ಮಾತ್ರನೇ ಫೋನ್ ಕೊಡ್ತೀವಿ. ಅಟ್ಲೀಸ್ಟ್ ಅವಾಗಲಾದರೂ ಸ್ವಲ್ಪ ಸೈಲೆಂಟಾಗಿ ಕುತ್ಕೊಳ್ಳಿ ಅನ್ನೋದು ಉದ್ದೇಶದಿಂದ ಅಷ್ಟೇ ನಾವು ಫೋನ್ ಕೊಡ್ತೀವಿ. ಇಲ್ಲ ಅಂತಂದರೆ ಫೋನೆಲ್ಲ ಅವ್ರಿಗೆಲ್ಲ ಕೊಡೋದಿಲ್ಲ, ನಾರ್ಮಲಿ ಟಿ ವಿನೇ ನೋಡ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.